ನಮಸ್ಕಾರ ಎಲ್ಲರಿಗೂ. ಸೂರ್ಯಗ್ರಹಣ 12/8/2026 ಈ ಒಂದು ದಿನದಲ್ಲಿ ಸೂರ್ಯಗ್ರಹಣ ಅಂತೇಳಿ ನಿಮಗೆ ಗೊತ್ತೇ ಇರುತ್ತೆ. ಸೊ ಅದರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೂರ್ಯಗ್ರಹಣ ನಮ್ಮ ದೇಶಕ್ಕೆ ಯಾವುದೇ ತರದ್ದು ತೊಂದರೆ ಇಲ್ಲ. ಆ ತರ ಗೋಚಾರ ಫಲ ಕೂಡ ಇಲ್ಲ. ಕೆಲವರಿಗೆ ಒಂದು ರೀತಿ ಭಯ ಹುಟ್ಟಿದೆ. ನಾಳೆ ಗ್ರಹಣ ಏನ್ ಮಾಡಬೇಕು, ಏನ್ ಬಿಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್. ಸೊ ಆ ಥರ ಏನು ಟೆನ್ಷನ್ ತಗೊಳ್ಳೋಂಥ ಏನೂ ಇಲ್ಲ. ಯಾಕೆಂದ್ರೆ ಅದು ನಮ್ಮ ದೇಶದಲ್ಲಿ ಗೋಚಾರ ಇಲ್ಲದ್ರಿಂದ ಅದರ ಬಗ್ಗೆ ನಾವು ಮಾತಾಡಿದ್ರು ಕೂಡ ಏನು ಉಪಯೋಗ ಇಲ್ಲ. ಆ ಥರ ಯಾವುದು ಸೂತಕ ಇಲ್ಲ, ಆ ಥರ ಭಯನೂ ಇಲ್ಲ. ಇದು ಗೊತ್ತಿರಲಿ. ಸೊ ಎಲ್ಲೆಲ್ಲಿದೆ ಅನ್ನೋದನ್ನ ನಾವು ಮುಖ್ಯವಾಗಿ ತಿಳ್ಕೊಂಡಾಗ ನಮ್ಮ ದೇಶದಲ್ಲಿ ಬಿಟ್ಟು ಬೇರೆ ದೇಶದಲ್ಲಿ UK, ಐಸ್ಲ್ಯಾಂಡ್, ಗ್ರೀನ್ಲ್ಯಾಂಡ್, ಕೆನಡಾ, ನಾರ್ದರ್ನ್ ಅಮೆರಿಕಾ ಈ ತರ ಒಂದು ಕೆಲವು ದೇಶದಲ್ಲಿ ಅದು ಸ್ವಲ್ಪ ಗೋಚಾರ ಫಲ ಇರೋದ್ರಿಂದ ಅಲ್ಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಗ್ರಹಣದ ಒಂದು ಅಂಶ ಇರುತ್ತೆ. ಹಾಗಾಗಿ ನಮ್ಮ ದೇಶಕ್ಕೆ, ನಮ್ಮ ಒಂದು ಭಾರತಕ್ಕೆ ಯಾವ ತರದ್ದು ಗೋಚಾರ ಫಲ ಇಲ್ಲ. ಸೊ ಅದ್ರ ಬಗ್ಗೆ ಇವತ್ತು ನಿಮ್ಗೆ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಕೆಲವರಿಗೆ ಒಂದು ರೀತಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ, ಏನ್ ಮಾಡ್ಬೇಕು ಸರ್, ನಾಳೆ ಗ್ರಹಣ ಇದೆ ಅಂತೇಳಿ. ಸೊ ಬಹಳ ಈಸಿ. ಗ್ರಹಣದ ಸಮಯದಲ್ಲಿ ಆತಂಕ ಪಡುವಂಥದ್ದು ಏನೂ ಇಲ್ಲ. ಸೊ ಇವೆಲ್ಲ ನ್ಯಾಚುರಲ್ ಇವೆಂಟ್. ಸೊ ಒಂದು ರೀತಿ ಇದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಇದಕ್ಕೆ ನಾವು ಏನೇನೋ ಬಣ್ಣ ತುಂಬಿಸ್ಬಿಡ್ತೀವಿ. ಅದರಲ್ಲೂ ಕೆಲವರೆಲ್ಲ ಭಯ ಉಡ್ಸೋದು ಜಾಸ್ತಿ. ಈ ಗ್ರಹಣದಲ್ಲಿ ಹಿಂಗ್ ಮಾಡಬಾರ್ದು ಅನ್ನೋದೇ ಒಂದು ರೀತಿ ಪಬ್ಲಿಕ್ಕಲ್ಲಿ, ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾನೆ ಇದ್ದಾರೆ. ಯಾವಾಗಲೂ ನಾವು ಸೈಂಟಿಫಿಕಲಿ ಕೊಡಬೇಕು, ವೈಜ್ಞಾನಿಕವಾಗಿ ಕೊಡಬೇಕು. ಖಗೋಳಶಾಸ್ತ್ರದಲ್ಲಿ ಇದರ ಬಗ್ಗೆ ಸಾಕಷ್ಟು ಕೊಟ್ಟಿದ್ದಾರೆ ನಮ್ಮ ಸೈಂಟಿಸ್ಟ್ಗಳು, ಹಾಗೆ ನಮ್ಮ ಋಷಿ ಮುನಿಗಳು. ಗ್ರಹಣ ಅಂದ್ರೆ ಏನು? 180 ಡಿಗ್ರಿಯಲ್ಲಿ ಫಸ್ಟು ಭೂಮಿ, ಸೂರ್ಯ, ಇದರ ಮಧ್ಯೆ ಬಂದು ಹೋಗುವಂತಹ ಚಂದ್ರ, ಈ ಮೂರನ್ನು ನಾವು 180 ಡಿಗ್ರಿಯಲ್ಲಿ ಬಂದು ಹೋದಾಗ ಮಾತ್ರ ಅದನ್ನು ನಾವು ಗ್ರಹಣ ಅಂತ ಕರಿತೀವಿ. ಇಷ್ಟೇ. ಇದಕ್ಕೆ ನಾವು ಬೇರೆದೆಲ್ಲ ತಲೆ ತುಂಬಿ ನಮ್ಮ ಜನಗಳಿಗೆ ಒಂದು ರೀತಿ ಕೆಟ್ಟದಾದ ಅಥವಾ ಬೇರೆ ತರ ಒಂದು ವಿಚಾರನ ನಾವು ತಿಳಿಸ್ತಾರೆ. ಆ ಥರ ಭಯ ಪಡೋಂಥದ್ದು ಏನೂ ಇಲ್ಲ. ಇವೆಲ್ಲ ಪ್ರಕೃತಿಯಲ್ಲಿ ನಡೆಯುವಂತ ಒಂದು ವಿಚಾರಗಳು, ಪ್ರಕೃತಿಯಲ್ಲಿ ಬರುವಂತಹ ಒಂದು ಸೂಚನೆಗಳಿವೆಲ್ಲ. ಇವೆಲ್ಲ ನ್ಯಾಚುರಲ್ ಇವೆಂಟ್. ಸೊ ಯಾವುದೇ ತರದ್ದು ನಮ್ಮ ದೇಶಕ್ಕೆ ಗ್ರಹಣ ಇಲ್ಲ. ಅದ್ರ ಬಗ್ಗೆ ನಿಮಗೆ ಗೊಂದಲ ಬೇಡ. ಸರ್ವಜನ ಸುಖಿನೋ ಭವಂತು.